ದೋಸ್ತ ಏನಾಯ್ತು ಅಮ್ಮನ್ಗೆ? ಏನಿಲ್ಲ ಗಾಬರಿ ಆಗ್ಬೇಡ. ಅಮ್ಮ ಏನಾಯ್ತಮ್ಮ? ಪ್ರೀತು, ಅಮ್ಮ ರೆಸ್ಟ್ ಮಾಡ್ತಿದ್ದಾರೆ, ರೆಸ್ಟ್ ಮಾಡಲಿ. ಬಾ, ನಿನ್ನ ಹತ್ರ ಮಾತಾಡಬೇಕು. ದೋಸ್ತ, ಪರಿಸ್ಥಿತಿ ಯಾವುದು ಮೊದಲಿನ ಥರ ಇಲ್ಲ ಕಣೋ. ಅಮ್ಮ ಈಗ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಅವ್ರಿಗೆ ರೆಸ್ಟ್ ತುಂಬ ಅವಶ್ಯಕತೆ ಇದೆ ಕಣೋ. ಈಗ ಎಲ್ಲೂ ಹೋಗೋಕ್ಕಾಗಲ್ಲ ಅವರು. ಏನಾಯ್ತು ಅಮ್ಮನ್ಗೆ? ನೋಡಿ, ಅವ್ರಿಗೆ ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಇನ್ನು ಮುಂದೆ ಅವ್ರು ತುಂಬ ಕೆಲಸ ಮಾಡಬಾರ್ದು. ಹಾಗೆ ಆತಂಕದ ವಿಷಯಗಳನ್ನ ಅವ್ರಿಗೆ ಹೇಳಬೇಡಿ. ಆ ಥರ ಏನಾದರೂ ಕೇಳಿದ್ರೆ ನೋಡಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ. ಏನೋ ಹೇಳ್ತಿದ್ಯಾ? ನನ್ಗೆ ಅವ್ರೇ ಕಡೋ ಪ್ರಾಣ. ಅವ್ರು ಇಲ್ದೆ ನನ್ನ ಕೈಲಿ ಇರೋಕ್ಕಾಗಲ್ಲ. ಅದೆಲ್ಲ ನನ್ಗೆ ಅರ್ಥ ಆಗುತ್ತೆ ಕಣೋ, ಸಮಾಧಾನ ಮಾಡ್ಕೋ. ನನಗೆಲ್ಲ ಅರ್ಥ ಆಗುತ್ತೆ. ಅಷ್ಟಕ್ಕೂ ನಾನು ಬೇರೆಯವ್ರ ತಾಯಿಗೆ ಏನು ಚಿಕಿತ್ಸೆ ಕೊಡಿಸಿಲ್ವಲ್ಲ, ನನ್ನ ತಾಯಿಗೆ ನಾನು ಚಿಕಿತ್ಸೆ ಕೊಡಿಸಿದ್ದೀನಿ. ಆರಾಮಾಗಿರೋ ದೋಸ್ತ, ನೀನು ಮಾಡಿರೋ ಸಹಾಯನ ನಾನು ಹೆಂಗೆ ತೀರಿಸ್ಲಿ ಅಂತ ಗೊತ್ತಾಗ್ತಿಲ್ಲ ಕಣೋ. ನನ್ನ ತಾಯಿನ ಸರಿಯಾದ ಸಮಯಕ್ಕೆ ನೀನು ಉಳಿಸಿದ್ಯಾ. ನೀನು ಉಳಿಸಿರೋದು ನನ್ನ ತಾಯಿನ ಮಾತ್ರ ಅಲ್ವೋ, ನನ್ನ ಜೀವನ ಕಣೋ. ನಿನ್ನ ಋಣನ ಹೆಂಗೆ ತೀರಿಸ್ಲೋ ಗೊತ್ತಿಲ್ಲ. ಏಯ್, ಒಬ್ಬ ಫ್ರೆಂಡು ಇನ್ನೊಬ್ಬ ಫ್ರೆಂಡಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಕಣೋ. ಒಬ್ಬ ನಿಜವಾದ ಫ್ರೆಂಡು ಅವ್ನ ಖುಷಿನ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾನೆ.